ಮೇಡಮ್ ಇಷ್ಟೊತ್ತು ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಿದ್ವಿ. ನಿಮ್ ಮನೆಯ ಬಾಸ್ ಎಲ್ಲಿ ಮೇಡಮ್? ನಮ್ಮನೆ ಬಾಸ್ ಇದಾರೆ, ಕರಿತೀನಿ ಬನ್ನಿ. ಏನಂತ ಕರೀತಾರ ಪ್ರೀತಿಯಿಂದ? ಹೌದು, ಪ್ರತಾಪ್ ಅಂತಾನೆ ಕರಿತೀನಿ. ಪ್ರತಾಪ್ ಅಂತಾನೆ ಕರೀತಾರ. ಅಪ್ಪು ಅಂತ ಕರಿತೀನಿ. ಅಪ್ಪು ಅಂತಾನೆ ಕರೀರಿ ನಿಮ್ಮ ಅಪ್ಪು ಅವ್ರ. ಅಪ್ಪು ಬಾ. ಬಂದೆ ಅಮ್ಮು. ಅಪ್ಪು ಅಮ್ಮು. ಹೌದು. ಆಯ್ ಸರ್, ನಿಮ್ಗೂ ಸಹ ಬಾಸ್ ಟಿವಿ ಕನ್ನಡದ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ನೀವು? ನಾನು ಸೂಪರ್ ಆಗಿದ್ದೀನಿ. ನಾನು ಹಂಸ ಮೇಡಮ್ ಅವ್ರು ನೋಡಿದಾಗ ಅನ್ಸುತ್ತೆ ಲೈಕ್ ಎಷ್ಟು ಚಿಕ್ಕ ಏಜ್ ಅಂತ ಹೇಳ್ಬಿಟ್ಟು, ಬಟ್ ಇಂಟರ್ವ್ಯೂ ಮಾಡ್ತಿರ್ಬೇಕು ನಿಮ್ ಮಗ ಎಂಟ್ರಿ ಕೊಟ್ಟ ಸರ್. ಓಕೆ. ನನಗೆ ಶಾಕ್ ಆಯ್ತು. ಮಗ ನೋಡಿದ್ರೆ ನೀವೇ ಹೈಟ್ ಅನ್ಕೊಂಡ್ರೆ ನಿಮ್ಗಿಂತ ಹೈಟ್ ಇದಾರಲ್ಲ. ಹೌದು, ಅವ್ನು 6'3" ಇದಾನೆ. ಹೌದು, ಲೈಕ್ ಪಾಪು ಪಾಪು ಅಂತಿದಾರೆ, ನೀವ್ ನೋಡಿದ್ರೆ ಅಪ್ಪು ಅಂತಾರೆ, ನೀವ್ ನೋಡಿದ್ರೆ ಅಮ್ಮು ಅಂತಾರೆ. ಇದೊಂಥರ ಪಾಪುಗಳ ಫ್ಯಾಮಿಲಿ ಅಂತ ಅನ್ಕೋಬಹುದು. ಇನ್ಫ್ಯಾಕ್ಟ್ ಅಟ್ಲೀಸ್ಟ್ ಹಂಗಾರು ಸ್ವಲ್ಪ ನಾವು ನಮ್ಮನ್ನ ಹೆಂಗ್ ಫೀಲ್ ಮಾಡಲ್ಲ. ಬೇಸಿಕಲಿ ನಿಮ್ ಪ್ರೊಫೆಷನ್ ಏನ್ ಸರ್? IT ಇದ್ರಲ್ಲಿ. IT. ಮೇಡಮ್, ನಂಗೊಂದ್ ಡೌಟ್ ಇದೆ. IT ಅಂತಂದ್ರೆ ಮಾತಾಡಲ್ಲ ಅಂತಾರ, ನಿಜಾನ? ಅಯ್ಯೋ ಇಲ್ಲಪ್ಪ, ನಮ್ಮ ಮನೇಲಿ ಎಲ್ರು ಮಾತಾಡ್ತೀವಿ. IT ಪ್ರೊಫೆಷನಲ್ ಇರುವಂತವ್ರು ತುಂಬಾ ಸೈಲೆಂಟ್ ಆಗಿರ್ತಾರೆ, ಇಲ್ಲ. ಹಾಗೇನೆ ಏನೇ ಕೇಳಿದ್ರು ಅಂತಿರ್ತಾರೆ ಅಂತ. ಸೊ ನಿಜಾನ ಸರ್? ವರ್ಕ್ ಟೆನ್ಷನ್ ಅಲ್ಲಿ ಹಂಗ್ ಮಾಡ್ತಾರೇನೋ ಬೇರೆಯವರು, ಗೊತ್ತಿಲ್ಲ. ಬಟ್ ಇವ್ರೇನ ಹಂಗೇನಿಲ್ಲ, ಮಾತಾಡ್ತಾರೆ. ಎಲ್ಲಾ ವಿಷಯದಲ್ಲೂ ಸುಮ್ನೆ ಮಾತಾಡಕ್ ಹೋಗಲ್ಲ. ಎಲ್ಲಿ ಮಾತು ಇದು ಬೆಲೆ ಇರುತ್ತೋ ಅಂತ ಕಡೆ ಮಾತಾಡ್ತೀರಿ. ಸುಮ್ನೆ ಎಲ್ಲಾ ಕಡೆ ಮಾತಾಡ್ಬೇಕು ಅಂತ ಅಲ್ಲ, ಆಕ್ಚುಲಿ ನಾನ್ ಸ್ವಲ್ಪ ಇಂಟ್ರೋವರ್ಟ್. ಅಂದ್ರೆ ತುಂಬಾ ಎಲ್ರ ಜೊತೆನೂ ಮಿಂಗಲ್ ಆಗಲ್ಲ, ಎಲ್ರ ಜೊತೆನೂ ಅಷ್ಟು ಬೇಗ ಹೊಂದ್ಕೊಳಲ್ಲ. ಐ ಟೇಕ್ ಟೈಮ್. ಅಂದ್ರೆ ನನ್ಗೆ ಅಡ್ಜಸ್ಟ್ ಆಗ್ಬೇಕು. ನಿಮ್ ಜೊತೆ ಕಂಫರ್ಟ್ ಇದ್ರೆ ಮಾತ್ರ ಮಾತಾಡ್ತೀನಿ, ಸೇರ್ತೀನಿ, ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀನಿ. ಇವ್ರು ಹಂಗಲ್ಲ, ಇಲ್ಲಿ ಗೆಟ್ ಅಲಾಂಗ್ ವಿತ್ ಎವ್ರಿ ಒನ್, ಎಲ್ಲಾ ಜೊತೆನೂ. ನಂಗೆ ಗೊತ್ತಾಯ್ತು, ನಾನು ಫೋನ್ ಮಾಡಿದಾಗಲೇ ಗೊತ್ತಾಯ್ತು ಎಷ್ಟು ಫ್ರೆಂಡ್ಲಿ ಆಗಿ ರಿಸೀವ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಸೊ ಎಲ್ರ ಜೊತೆನೂ ಮಾತಾಡ್ತಾರೆ. ಈಗ ಜಗಳ ಆಡಿರ್ತಾರ, ನಾನ್ ನೆಕ್ಸ್ಟ್ ಅವ್ರ ಹತ್ರ ಮಾತಾಡೋದೇ ಇಲ್ಲ. ಇವ್ರು ಹಂಗಲ್ಲ, ನೆಕ್ಸ್ಟ್ ಡೇ ಅವ್ರ ಜೊತೆನೂ ಪಾರ್ಟಿ ಹೋಗ್ತಾರೆ. ಸೊ ಹಂಗೆ ನಾನು ಈ ಜಗಳ ಮುಗಿತಲ್ಲ ಹಂಗೆ ಅಂತ. ಇವ್ರ ಫ್ರೆಂಡ್ಸ್ ಗಳು ಮಾತಾಡೋದ್ ಕೇಳ್ಬಿಟ್ರಂತೂ ಒಂದ್ ಕಾಲ್ ಎಳಿತಾ ಇರ್ತಾರ. ಅವ್ರಿಗೆ ಅವ್ರು ಇವರೇ ಜಾಸ್ತಿ ಕಾಲ್ ಎಳಿಯೋದು. ನಾನು ಅಂತೀನಿ, ಅವ್ರಿಗೆ ಬೇಜಾರ್ ಮಾಡ್ಕೊಳಲ್ವ, ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ. ಇದೇನಿಲ್ಲ ಸುಮ್ನಿರು ಅಂತಾರೆ. ಸೊ ಹಂಗೆ ನನ್ ಕಂಪೇರ್ ಮಾಡಿದ್ರೆ ಇವ್ರು ತುಂಬಾ ಬೇಗ, ನನ್ ಫ್ರೆಂಡ್ಸ್ ಎಲ್ಲ ಇವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಆಗ್ತಾರೆ. ರಾಜಾರಾಣಿಯಲ್ಲಿ ಕಂಟೆಸ್ಟೆಂಟ್ಸ್ ಇದ್ರಲ್ಲ, ಆಕ್ಚುಲಿ ಎಲ್ಲ ನನ್ನ ಕೊಲೀಗ್ಸ್ ಆಲ್ಮೋಸ್ಟ್ ಇದ್ದವರೆಲ್ಲ. ಅವ್ರು ಯಾರು ನನಗೆ ಫೋನ್ ಮಾಡಲ್ಲ, ಇವ್ರಿಗೆ ಫೋನ್ ಮಾಡ್ತಾರೆ. ಸೊ ಹಂಗೆ ಸೊ ಹೀಲ್ ಗೆಟ್ ಅಲಾಂಗ್ ವೆರಿ ಸೂನ್ ನನ್ ಕಂಪೇರ್ ಮಾಡ್ಕೊಂಡ್ರೆ. ಸರ್ ಒಂಥರ ಮ್ಯಾಗ್ನೆಟ್ ಅನ್ಸುತ್ತೆ, ಎಲ್ರನ್ನು ಸೆಳ್ತಾ ಇರ್ತಾರೆ. ಅಂದ್ರೆ ಅವ್ರು ಕ್ಯಾರಿ ಮಾಡಲ್ಲ, ಏನು ಕ್ಯಾರಿ ಮಾಡಲ್ಲ. ಇಷ್ಟ ಆಗಿಲ್ಲ, ಅದವ್ರ ಪರ್ಸನಾಲಿಟಿ ಬಿಡು, ನಾನ್ ಇದ್ದಂಗೆ ಇರ್ತೀನಿ ಬಿಡು. ಆ ಒಂದು ವಿಷಯದಲ್ಲಿ ನಿಮ್ಗೂ ನಮ್ಗೂ ಸೆಟ್ ಆಗದೆ ಇರ್ಬೋದು. ಬಟ್ ಆಸ್ ಅ ಪರ್ಸನ್ ಏನಕ್ಕೆ ನಾನು ಅವಾಯ್ಡ್ ಮಾಡ್ಬೇಕು, ಅಥವಾ ಏನಕ್ಕೆ ನಿಮ್ ಜೊತೆ ನಾನು ಜಗಳ ಆಡ್ಕೊಂಡಿರ್ಬೇಕು ಅಲ್ವಾ? ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಒಂದ್ ಐಟಮ್ ಮೇಲೆ ಬರುತ್ತೆ, ಎಲ್ಲಾದ್ರಲ್ಲೂ ಬರ್ಬೇಕು ಅನ್ನೋದಿಲ್ವಲ್ಲ. ಆ ಒಂದ್ ಐಟಮ್ ಇಗ್ನೋರ್ ಮಾಡಿ ಸಿ ದ ರೆಸ್ಟ್ ಇನ್ ಯು ಅಲ್ವಾ? ಸೊ ಅವಾಗ ಪಾಸಿಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಆ ಒಂದು ವಿಷಯ, ಆ ವ್ಯಕ್ತಿನೇ ನಾವು ಹೇಟ್ ಮಾಡಕ್ ಹೋದ್ರೆ, ನಾವ್ ಆ ತರ ನೋಡಕ್ ಹೋದ್ರೆ ಎಲ್ರು ಹೇಟ್ ಮಾಡೋದು, ನಮ್ಮನ್ನ ನಾವೇ ಫಸ್ಟ್ ಹೇಟ್ ಮಾಡ್ಕೋತೀರಿ. ಹೌದು, ರೈಟ್? ನೋಬಡಿ ಇಸ್ ಪರ್ಫೆಕ್ಟ್. ಸೊ ಐ ಡೋಂಟ್ ಕ್ಯಾರಿ. ನಾವ್ ಜಗಳ ಮಾಡಿದಾಗ್ಲೂ ಅಷ್ಟೇ, ನಾನ್ ತುಂಬಾ ಕ್ಯಾರಿ ಮಾಡ್ತೀನಿ, ತುಂಬಾ ಡೇಸ್, ತುಂಬಾ ಮಂತ್ಸ್ ಕ್ಯಾರಿ ಮಾಡ್ತೀನಿ. ಇವ್ರು ಹಂಗಲ್ಲ, ಮರ್ತ್ಬಿಟ್ಟಿರ್ತಾರೆ, ಮರ್ತಾರೆ. ಹಂಗೆ ನಾನ್ ಹೇಳಿದ್ದು ನನ್ಗೆ ಏನ್ ಬೇಜಾರಾಗುತ್ತೆ ಅಂತ ಹೇಳಿದ್ದು ಮರೀತಾರೆ, ಅದು ಬೇಜಾರು. ಮರಿಯಲ್ಲ, ಬಟ್ ಅಂದ್ರೆ ಸಿ ಒಂದೊಂದು ವಿಷಯಗಳು ಹೆಂಗಿರುತ್ತೆ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ರೆ ಒಳ್ಳೇದು, ಕ್ಯಾರಿ ಮಾಡದೇ ಇದ್ರೆ ಒಳ್ಳೇದು. ಸೊ ಇವ್ರು ಕ್ಯಾರಿ ಮಾಡಿದಾಗ ಅದು ಅನ್ಕೋತೀನಿ, ನಾನು ಅದನ್ನ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಅದು ಇನ್ನೂ ತುಂಬಾ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ಸೊ ನಾನು ಅದು ಕ್ಯಾರಿ ಮಾಡಕ್ ಹೋಗಲ್ಲ, ಅದಕ್ಕೆ ಮರ್ತಂಗೆ ಇರ್ಬೇಕು ಅಲ್ವಾ? ಅದ್ರ ಬಗ್ಗೆನೆ ಮತ್ತೆ ನಾಳೆ ಡಿಸ್ಕಸ್ ಮಾಡಕ್ ಹೋದ್ರೆ ಏನಾಗುತ್ತೆ, ಮತ್ತೆ ಫಸ್ಟ್ ಇಂದ ಬರ್ತೀರಿ. ಇವತ್ ಮುಗ್ದೋಗಿರುತ್ತೆ ಫೈಟ್, ಮತ್ತೆ ನಾಳೆ ಅದ್ರಿಂದಾನೇ ಸ್ಟಾರ್ಟ್ ಮಾಡ್ತೀರಿ. ಸೊ ಅದಕ್ಕೆ ಅದು ಮರ್ತೋದೆ ಅಂತ ಬಿಟ್ಬಿಟ್ರೆ ಸೊ ಓಕೆ, ಏನಿಲ್ಲ, ಕ್ಲಿಯರ್ ಇದು ವಾಲ್ ಆರ್ ಕ್ಲಿಯರ್ ಸ್ಲೇಟ್ ಏನಿರುತ್ತೆ. ಸೊ ಯು ಕ್ಯಾನ್ ಫೀಲ್ ಸಮಥಿಂಗ್ ನ್ಯೂ. ಆ ತರ ಇದ್ರಲ್ಲಿ ನಾನು ಎಷ್ಟು ಮಾಡ್ತೀನಿ. ನಿಮ್ ಜೊತೆ ಮುಂಗಾರು ಮಳೆ ಹಾಡಿಗೆ ಡ್ಯಾನ್ಸ್ ಆಡಿದ್ರ ಸರ್ ಮೇಡಮ್? ಇಲ್ಲ, ನಾನು ತುಂಬಾ ಸಲ ನಾನು ಆಕ್ಚುಲಿ ಡ್ಯಾನ್ಸ್ ಮಾಡೋದು ಇಷ್ಟ. ಇವ್ರಿಗೆ ತುಂಬಾ ಸಲ ಡ್ಯಾನ್ಸ್ ಮಾಡಿ ಅಂತ ಕರಿತೀನಿ. ಆದ್ರೆ ಇವರು ಇದು ಪಬ್ ಅಲ್ಲ, ಇದ್ರಲ್ಲಿ ನೈಟ್ ಕ್ಲಬ್ ಅಲ್ಲಿ ಆಡಿಯನ್ಸ್ ತರ ಕೂತಿರ್ತಾರ, ನಾನ್ ಡ್ಯಾನ್ಸ್ ಆಡ್ಬೇಕು, ಆತರ ಮಾಡ್ತಾರೆ. ನನ್ ರಾಂಗ್ ಇಂಪ್ರೆಷನ್ ಅಲ್ಲ, ಡ್ಯಾನ್ಸ್ ಮಾಡಲ್ಲ, ಡ್ಯಾನ್ಸ್ ಮಾಡ್ತಿದ್ರೆ ಕುತ್ಕೊಂಡು ನೋಡ್ತಿರ್ತಾರಲ್ಲ ಆಡಿಯನ್ಸ್, ಆತರ ಮಾಡ್ತಾರೆ. ಎಷ್ಟೆಲ್ಲ ಕರೆದ್ರು ಬರೋದೇ ಇಲ್ಲ. ನೀನ್ ಮಾಡ ನಾನ್ ನೋಡ್ತೀನಿ, ನೀನ್ ಮಾಡ ನಾನ್ ನೋಡ್ತೀನಿ ಅಂತಿರ್ತಾರೆ ಯಾವಾಗ್ಲೂ. ನಾನ್ ಯಾವತ್ತೂ ನೀವ್ ಮಾಡ್ಬೇಡಿ ಅಂತ ಹೇಳಿದ್ದೇ ಇಲ್ಲ. ಅಲ್ಲ, ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ? ಲವ್ ಕಮ್ ಅರೇಂಜ್. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ಫಸ್ಟ್ ಹೆಂಗ್ ಪ್ರಪೋಸ್ ಮಾಡಿದ್ರಿ ಸರ್? ಏನೊಂದು ಒಂದ್ 3 ತಿಂಗಳು ಲೈಕ್ ವಿ ಯೂಸ್ ಟು ಮೀಟ್, ಇದೆಲ್ಲ ಮಾಡ್ತಿದ್ರಿ, ಮಾತಾಡ್ತಾ ಇದ್ರಿ, ಇದೆಲ್ಲ ಸರಿ ಓಕೆ. ಲೈಕ್ ಎವ್ರಿಥಿಂಗ್ ವಾಸ್ ಸೂಟಬಲ್ ತರ ನನಗೆ. ಅಂದ್ರೆ ಇವಾಗ ನಾನ್ ಹೆಂಗೆ ಲೈಕ್ ಸ್ಟ್ರೈಟ್ ಫಾರ್ವರ್ಡ್ ಬೋಲ್ಡ್, ಸೊ ಇವರು ಅದೇ ತರ ಆಲ್ಮೋಸ್ಟ್. ಸೊ ಓಕೆ, ಆತರ ಇದ್ರೆ ಮ್ಯಾಚ್ ಆಗುತ್ತೆ ಅಂತ. ಬಟ್ ಆ ಬೋಲ್ಡ್ನೆಸ್ ನನಗೆ ರಿವರ್ಸ್ ಆಗ್ತದೆ, ಅದೊಂದು ನೆಗೆಟಿವ್ ಇದೆ. ಅದು ಬಿಟ್ರೆ ಇಡೀ ಕರ್ನಾಟಕ ಜನತೆ ನೋಡಿದೆ ನಾನು ಎಷ್ಟು ಸಾಫ್ಟ್ ನೇಚರ್ಡ್ ಹುಡುಗಿ ಅಂತ, ಎಷ್ಟು ಎಮೋಷನಲ್ ಹುಡುಗಿ ಅಂತ. ಸುಮ್ನೆ ಏನೇನೋ ಹೇಳಿದ್ರು ಯಾರು ನಂಬಲ್ಲ, ಈಗ ಯಾರು ನಂಬಕ್ ರೆಡಿ ಇಲ್ಲ ಈಗ ಅಲ್ವಾ?
ಜಗಳ ಮಾಡ್ತೀನಿ ಅಂದ್ರೆ ಇಡೀ ಯಾರು ನಂಬಲ್ಲ. ಜಗದೀಶ್ ಅವ್ರನ್ನೇ ಸಹಿಸ್ಕೊಂಡಿದ್ದೀನಿ ಅಂದ್ರೆ ಗಂಡನ್ನೇ ಸಹಿಸ್ಕೊಂಡಿರ್ಬೋದು ಅಂತ ಜನಕ್ಕೆ ಗೊತ್ತಾಗಿದೆ. ನನಗೆ ಇವಾಗ ಒಂದು ಡೌಟ್ ಬರ್ತಿದೆ ಮೇಡಮ್. ಏನು? ನೀವ್ ಹೇಳ್ತಿದ್ರೆ ನಾನು ಆಗ್ಲೇ ಒಂದ್ ಕ್ವಶನ್ ಕೇಳ್ತಿದ್ದೆ, ಬಿಗ್ ಬಾಸ್ ಅಲ್ಲಿ ಯಾರು ಬುಕ್ವಾಡ ಹಾಕೊಂಡಿದ್ರು ಅಂತ. ಇಡೀ ಕರ್ನಾಟಕನೇ ನೋಡಿದೆ ಅಂತ ಹೇಳ್ತಿದ್ರಲ್ಲ ಇವಾಗ, ಎಷ್ಟು ಸಾಫ್ಟ್ ನೇಚರ್ ಅಂತ ಹೇಳ್ಬಿಟ್ಟು ನೀವು ಅಲ್ಲ, ಅಲ್ಲಿ ಆಕ್ಚುಲಿ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೊಂಡೇ ಇರ್ಬೇಕಾಯ್ತು. ಅದು ನಾನು ಹೇಳಿದ್ನಲ್ಲ, ಈಗ ಲಾಂಗ್ ರನ್ ಹೋಗ್ಬೇಕಂದ್ರೆ ಫಸ್ಟ್ ದಿವಸ ಎಲ್ಲಾರ ಮೇಲೂ ಕಿಚ್ಚಾಡೋದು, ಅನ್ನೆಸೆಸರಿ ಕಿಚ್ಚಾಡೋದು ಮಾಡಿದ್ರೆ ಇಟ್ ವಾಸ್ ನಾಟ್ ಅ ಗುಡ್ ಡಿಸಿಷನ್ ಅಂತ ನನ್ಗೆ ಅನಿಸ್ತು. ಸೊ ಸ್ಲೋ ಆಗಿ ನಾನು ಅನಲೈಸ್ ಮಾಡಿ, ಅಂದ್ರೆ ಈಗ ತಾಳ್ಮೆಯಿಂದ ಇರೋದನ್ನ ಜನ ಇಷ್ಟಪಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದು. ಅದಕ್ಕೆ ನಾನು ತುಂಬಾ ತಾಳ್ಮೆಯಿಂದ ಇದ್ದಿದ್ದು. ಸೊ ಅದು ಗೊತ್ತಿಲ್ಲ, ಜಗಳ ಆಡೋದೇ ಇಷ್ಟ ಆಗ್ತಿತ್ತೇನೋ ಜನಕ್ಕೆ, ಆಡಿದಿದ್ರೆ ಇರ್ತಿದ್ನೇನೋ ಗೊತ್ತಿಲ್ಲ. ಮೇಡಮ್ ಅವ್ರ ಸರ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಬೇಕಾದ್ರೆ ಲಾಯರ್ ಅವ್ರ ಜೊತೆ, ಲಾಯರ್ ಜಗದೀಶ್ ಅವ್ರ ಜೊತೆ ನಾನು ಇವತ್ತು ಮಾಡ್ಬೇಕಿತ್ತು ಇವ್ರ ಜೊತೆ ಅಂತ ಅನ್ಸಿಲ್ವಾ ನಿಮ್ಗೆ ಅವತ್ತು? ಏನ್ ಅನ್ಸಿಲ್ಲ. ಲೈಕ್ ಯಾಕಂದ್ರೆ ಇವ್ರು ಅದೇ ಹೇಳ್ದಂಗೆ, ಇವ್ರ ಮನೆಗ್ ಬಂದಾಗ ಬನ್ನಿ ಡ್ಯಾನ್ಸ್ ಆಡಿ ಹಂಗೆ ಹಿಂಗೆ ಫೋರ್ಸ್ಫುಲ್ ಆಗಿ ಮಾಡಿಸ್ತಾ ಇರ್ತಾರೆ. ಸೊ ಇದ್ರಲ್ಲಿ ಓಕೆನೆ ಮಾಡಿದಿರಿ. ಅದಲ್ದೆ ಅದು ಜಸ್ಟ್ ಬಿಗ್ ಬಾಸ್ ಹೋಗ್ ಮುಂಚೆ ರಾಜಾರಾಣಿ ಶೋನೇ ಮಾಡಿ ಬಂದ್ರಿ ಅಲ್ವಾ? ಸೊ ಅದೆಲ್ಲ ನಾನು ಇವ್ರ ಮುಂಚೆ ಕರೀತಿದ್ದೆ, ಬನ್ನಿ ರೀಲ್ಸ್ ಮಾಡೋಣ, ಡ್ಯಾನ್ಸ್ ಮಾಡೋಣ ಅಂತ. ಬರ್ತಾ ಇರ್ಲಿಲ್ಲ. ಆ ಸೈಡ್ ನಾನು ಹೆಂಗ್ ತಿಳ್ಸ್ಕೊಂಡೆ ಗೊತ್ತಾ, ರಾಜಾರಾಣಿ ಶೋ ಕರ್ಕೊಂಡೋಗಿ ಫುಲ್ ಅದು ರಾಜಾರಾಣಿ ಕಪಲ್ ಶೋ ಆಗಿತ್ತ, ಡ್ಯಾನ್ಸ್ ರಿಯಾಲಿಟಿ ಶೋ ಆಗ್ಬಿಟ್ಟಿತ್ತು. ಫುಲ್ ಸಖತ್ತಾಗಿ ಬೆಂಡೆತ್ ಹಾಕಿದೀವಿ. ಏನು ಹಾಕ್ಬಾರ್ದ ವೇಷಗಳೆಲ್ಲ ಹಾಕ್ಸ್ಬಿಟ್ಟಿದೀವಿ. ಹುಡುಗಿ ವೇಷದಿಂದ ಹಿಡಿದು ಪೆದ್ದನ್ ವೇಷದಿಂದ ಹಿಡಿದು ಎಲ್ಲ ತರ ವೇಷ ಹಾಕ್ಸಿ ನಾನು ಆಸೆನೆಲ್ಲ ಪೂರೈಸ್ಕೊಂಡಿದೀನಿ. ಸೊ ಕಲರ್ಸ್ ಕನ್ನಡ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಿದೀನಿ, ಈ ನನ್ನ ಒಂದು ಆಸೆನ ನೆರವೇರಿಸ್ಕೊಂಡಿದ್ದಕ್ಕೆ ಅಂತ. ಸೊ ಯಾ.